ಬೆಂಗಳೂರಿಗರಿಗೆ ರಾಜ್ಯ ಸರ್ಕಾರದಿಂದ ಮತ್ತೊಂದು ಬಿಗ್ ಶಾಕ್ ಈಗ ಎದುರಾಗಿದೆ. ಇದೀಗ ಮಹಡಿ ಇರುವಂತ ಕಟ್ಟಡಗಳಿಗೂ ಕೂಡ ಇನ್ನು ಮುಂದೆ ಸೆಸ್ ಬೀಳುತ್ತೆ. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಶಾಕಿಂಗ್ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಸದ್ಯ ರಾಜ್ಯ ಸರ್ಕಾರದಿಂದ ಮತ್ತೊಂದು ಬಿಗ್ ಶಾಕ್ ಅನ್ನ ಕೊಡಲಾಗಿದೆ. ಇದೀಗ ಬಹುಮಹಡಿ ಕಟ್ಟಡಗಳಿಗೂ ಕೂಡ ಇನ್ನು ಮುಂದೆ ಸೆಸ್ ಬೀಳುತ್ತೆ. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಶಾಕಿಂಗ್ ನಿರ್ಧಾರವನ್ನ ಮಾಡಿದ್ದಾರೆ. ಹೊಸದಾಗಿ ನಿರ್ಮಾಣ ಆಗುವಂತಹ ಬಹುಮಹಡಿ ಕಟ್ಟಡಗಳಿಗೆ ಸೆಸ್ ಜಾರಿಯಾಗುತ್ತೆ. 1% ಸೆಸ್ ಕಲೆಕ್ಷನ್ ಮಾಡೋಕೆ ಸರ್ಕಾರ ತೀರ್ಮಾನ ಮಾಡಿದೆ. ಕರ್ನಾಟಕ ಫೈರ್ ಫೋರ್ಸ್ ಆಕ್ಟ್ ಅಡಿಯಲ್ಲಿ ಈಗ ಫೈರ್ ಸೆಸ್ ಸಂಗ್ರಹ ಮಾಡೋದಕ್ಕೂ ಮುಂದಾಗಿದ್ದಾರೆ. ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ ಈ ವ್ಯಾಪ್ತಿಯಲ್ಲಿ ಸೆಸ್ ಸಂಗ್ರಹ ಮಾಡ್ತಾರೆ. ಆ ಮೂಲಕವಾಗಿ ಸದ್ಯ ಮತ್ತೊಂದು ಬಿಗ್ ಶಾಕ್ ಆಗ್ತಿದೆ. ಈಗ ಅದರಲ್ಲೂ ಕೂಡ ಬಹುಮಹಡಿ ಕಟ್ಟಡಗಳನ್ನ ಯಾರ್ಯಾರು ನಿರ್ಮಾಣ ಮಾಡಕ್ಕೆ ಹೊರಟಿದ್ದೀರಿ ಅವರಿಗೆಲ್ಲ 1% ಸೆಸ್ ಕಲೆಕ್ಷನ್ ಮಾಡೋದಕ್ಕೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈಗ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಆ ಮೂಲಕ ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ ವ್ಯಾಪ್ತಿಯಲ್ಲಿ ಯಾರ್ಯಾರು ಬಹುಮಹಡಿಯ ಕಟ್ಟಡಗಳನ್ನ ಕಟ್ತಿದ್ದೀರಲ್ಲ, ಇಲ್ಲಿ ಮುಂದೆ 1% ಅಷ್ಟು ಸೆಸ್ ಅನ್ನ ಕಟ್ಟಬೇಕಾಗತ್ತೆ. ಆ ಮೂಲಕ ಮತ್ತೆ ಜನರ ಜೇಬಿಗೆ ಮತ್ತೊಂದಿಷ್ಟು ಹೊರೆಯಾಗ್ತಿದೆ. ಸದ್ಯ ಇದನ್ನ ಮಾಡಿರುವಂಥದ್ದು ಈಗ ಕರ್ನಾಟಕ ಫೈರ್ ಫೋರ್ಸ್ ಆಕ್ಟ್ ಅಡಿಯಲ್ಲಿ ಈ ಫೈರ್ ಸೆಸ್ ಅನ್ನೋದಾಗಿ ಸಂಗ್ರಹ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಿರೋದು. ಈ ಬಗ್ಗೆ ಸಚಿವ ಸಂಪುಟದಲ್ಲೂ ಕೂಡ ಚರ್ಚೆ ಆಯಿತು. ತೀರ್ಮಾನಗಳನ್ನ ಕೊನೆಗೂ ತೆಗೆದುಕೊಂಡಿದ್ದಾರೆ. ಆ ಮೂಲಕ ಹೊಸದಾಗಿ ಯಾರ್ಯಾರು ಇನ್ಮೇಲೆ ಕಟ್ಟಡಗಳನ್ನ ಕಟ್ತೀರ, ಅದು ಕೂಡ ಬಹುಮಹಡಿ ಕಟ್ಟಡಗಳು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಈ ಕರ್ನಾಟಕ ಫೈರ್ ಫೋರ್ಸ್ ಆಕ್ಟ್ ಅಡಿಯಲ್ಲಿ ಫೈರ್ ಸೆಸ್ ಅನ್ನು 1% ಪಾವತಿ ಮಾಡಬೇಕಾಗತ್ತೆ. ಪಟ್ಟಣ ಪಂಚಾಯಿತಿ ವ್ಯಾಪ್ತಿ ಇರ್ಬೋದು, ಪುರಸಭೆ, ನಗರಸಭೆ ಈ ವ್ಯಾಪ್ತಿಯಲ್ಲಿ ಸೆಸ್ ಸಂಗ್ರಹ ಮಾಡ್ತಾರೆ ಅಧಿಕಾರಿಗಳು. ಆ ಮೂಲಕ 1% ಸೆಸ್ ಕಲೆಕ್ಷನ್ಗೆ ಮುಂದಾಗಿದೆ ಸರ್ಕಾರ. ಈಗಾಗಲೇ ಹಲವು ವಿಚಾರದಲ್ಲಿ ಒಂದಲ್ಲ ಒಂದು ಬೆಲೆ ಏರಿಕೆ ಆಗ್ತಾನೆ ಇತ್ತು. ಟ್ಯಾಕ್ಸು, ರೇಟು, ಇದರ ನಡುವೆ ಈಗ ಸೆಸ್. ಇದರಿಂದ ಮತ್ತೊಂದು ಬಿಗ್ ಶಾಕ್ ರಾಜ್ಯದ ಜನರಿಗೆ ಬಂದಿದೆ. ಹೊಸದಾಗಿ ಕಟ್ಟಡವನ್ನ ನಿರ್ಮಾಣ ಮಾಡೋದಕ್ಕೆ ಯಾರು ಮುಂದಾಗಿದಾರಲ್ಲ, ಗಮನ ಇಟ್ಟದನ್ನ ಕೇಳಬೇಕು, ಕಟ್ಟಬೇಕಾಗತ್ತೆ ನೀವು. ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಶಾಕ್ ಇದು. ಬಹುಮಹಡಿ ಕಟ್ಟಡಗಳಿಗೂ ಕೂಡ ಸೆಸ್ ಬೀಳುತ್ತೆ. 1% ನೀವು ಕಟ್ಟಬೇಕಾಗತ್ತೆ. ಅದನ್ನ ಕೂಡ ಈಗ ಫೈರ್ ಆಕ್ಟ್ ಅಡಿಯಲ್ಲಿ ಆ ಸೆಸ್ ಸಂಗ್ರಹ ಮಾಡೋದಕ್ಕೂ ಮುಂದಾಕಿದ್ದಾರೆ. ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ ಈ ಎಲ್ಲ ವ್ಯಾಪ್ತಿಯಲ್ಲೂ ಕೂಡ ಇನ್ನು ಮುಂದೆ ಅಧಿಕಾರಿಗಳು ಸೆಸ್ ಅನ್ನ ಸಂಗ್ರಹ ಮಾಡಲಿದ್ದಾರೆ.